ನಿಮ್ಮ ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ಮನಃಶಾಂತಿ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ? ತುಂಬ ಪ್ರಯತ್ನ ಮಾಡ್ತಾ ಇದ್ರೂ ಯಾವ ಕೆಲಸ ಕೂಡ ನಿಮಗೆ ಕೈಗೂಡ್ತಿಲ್ಲ ಅನ್ನಿಸ್ತಿದ್ಯಾ? ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಆದರೂ ಯಾಕೆ ನನ್ನ ಜೀವನ ಹೀಗಿದೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಿದ್ಯಾ? ಹಾಗಾದರೆ ಇವತ್ತಿನ ಈ ವಿಶೇಷವಾದ ಪ್ರಾಕ್ಟೀಸ್ ಟೆಕ್ನಿಕ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗೆ ಕಾರಣ ಆಗಬಹುದು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆ, ನಿಮ್ಮ ಭಾವನೆಗಳಲ್ಲಿ ಬ್ಯಾಲೆನ್ಸ್ ಮತ್ತು ನಿಮ್ಮ ಒಳಗಿನ ಶಾಂತಿನ ತರೋದಕ್ಕೆ ಸಹಾಯ ಮಾಡ್ತಾ ಇರೋ ಈ ಸ್ಥೈರ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ನಾವು ಒಂದು ತುಂಬ ಈಸಿ ಆಗಿರುವಂಥ ಮತ್ತು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಟೆಕ್ನಿಕ್ನ ಮಾಡೋಣ. ಇದರ ಹೆಸರೇ ಲೆಟರ್ ಟು ದ ಯೂನಿವರ್ಸ್. ಅಂದರೆ ವಿಶ್ವಕ್ಕೆ ನಾವೊಂದು ಪತ್ರ ಬರೀತಾ ಇದ್ದೀವಿ. ಈ ಟೆಕ್ನಿಕ್ ಮೂಲಕ ನಿಮ್ಮಲ್ಲಿರುವಂಥ ಭಯ, ಚಿಂತೆ, ನೋವು, ಗೊಂದಲ, ಕೋಪ ಮತ್ತು ಮನಸ್ಸಿನಲ್ಲಿರೋ ಎಲ್ಲ ಭಾರವನ್ನು ನಾವು ಹೇಗೆ ಬಿಡುಗಡೆ ಮಾಡೋದು ಅಂತ ಕಲಿತೀವಿ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಪಾಯಿಂಟ್, ಯಾಕೆ ಮನಸ್ಸು ತುಂಬ ಭಾರ ಆಗುತ್ತೆ? ಕೆಲವೊಮ್ಮೆ ನಾವು ದೈಹಿಕವಾಗಿ ಟಯರ್ಡ್ ಆಗಿರಲ್ಲ, ಸುಸ್ತಾಗಿರಲ್ಲ, ಆದರೆ ಮನಸ್ಸು ಮಾತ್ರ ತುಂಬ ಸುಸ್ತಾಗ್ಬಿಡತ್ತೆ. ನಾವು ಬಯಸಿದಂಥ ಜೀವನ ನಮಗೆ ಸಿಗ್ತಾ ಇಲ್ಲ ಅಂತ ಚಿಂತೆ ಕಾಡ್ತಾ ಇರುತ್ತೆ. ಎಷ್ಟು ಪ್ರಯತ್ನ ಮಾಡ್ತಿದ್ರು ಫಲಿತಾಂಶ ಬರ್ತಾ ಇಲ್ಲ ಅನ್ನೋ ನಿರಾಸೆ, ಕೆಲವೊಮ್ಮೆ ರಿಜೆಕ್ಷನ್ ಸಿಕ್ಬಿಡ್ತು ಅಂತ ಗಾಬರಿ, ಕೆಲವೊಮ್ಮೆ ಫೇಲ್ಯೂರ್ ಎದುರಾಯಿತು ಅಂತ ನೋವು, ಕೆಲವೊಮ್ಮೆ ನಮ್ಮನ್ನೇ ನಾವು ಅನುಮಾನಿಸೋಕ್ಕೆ ಶುರು ಮಾಡಿಬಿಡ್ತೀವಿ. ನಾನು ಸಾಕಾಗ್ತೀನಾ? ನನ್ನಿಂದ ಇದಾಗತ್ತಾ? ದೇವರು ನನ್ನ ಜೊತೆ ಇದ್ದಾನಾ? ಈ ಥರ ಪ್ರಶ್ನೆಗಳು ಮನಸ್ಸನ್ನು ಕಾಡೋಕ್ಕೆ ಶುರು ಮಾಡುತ್ತೆ. ಜೀವನದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ಯಾಮಿಲಿ, ಹಣಕಾಸು, ಆರೋಗ್ಯ, ರಿಲೇಷನ್ಶಿಪ್ಸ್ ಎಲ್ಲ ಒಟ್ಟಿಗೆ ಬಂದು ಮನಸ್ಸಿನಲ್ಲಿ ಒಂದು ಸ್ಟ್ರೆಸ್ಸನ್ನು ತುಂಬ್ಕೊಂಡ್ಬಿಡುತ್ತೆ. ಇದನ್ನೇ ನಾವು ಎಮೋಷ್ನಲ್ ಓವರ್ವೆಲ್ಮ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್, ಸರೆಂಡರ್, ಪವರ್ ಆಫ್ ಸರೆಂಡರ್. ನಮ್ಮ ಜೀವನದಲ್ಲಿ ಎಲ್ಲ ನಾವೊಬ್ಬರೇ ಕಂಟ್ರೋಲ್ ಮಾಡೋದಕ್ಕೆ ನಿಜ ಸಾಧ್ಯ ಇಲ್ಲ. ಕೆಲವೊಮ್ಮೆ ವಿಷಯಗಳನ್ನು ನಾವು ಪ್ರಯತ್ನ ಮಾಡ್ಬೋದು, ಆದರೆ ಕೆಲವು ವಿಷಯಗಳನ್ನು ಒಂದು ದೊಡ್ಡ ಶಕ್ತಿಗೆ ನಾವು ಒಪ್ಪಿಸ್ಬೇಕಾಗತ್ತೆ. ಯಾವುದು ನಮ್ಮ ಕೈಲಿಲ್ವೋ ಅದನ್ನು ಆ ಶಕ್ತಿಗೆ ನಾವು ಒಪ್ಪಿಸ್ಬಿಡ್ಬೇಕು. ನೀವು ಆ ಶಕ್ತಿನ ಒಂದು ದೇವರು ಅಂತ ಕರಿಬೋದು, ಯೂನಿವರ್ಸ್ ಅಂತ ಕರಿಬೋದು, ನಿಮ್ಮ ಅಂತರಾತ್ಮ ಅಂತ ಕರಿಬೋದು. ಅದಕ್ಕೆ ಹೆಸರು ಮುಖ್ಯ ಅಲ್ಲ. ನಂಬಿಕೆ, ನಿಮ್ಮ ನಂಬಿಕೆನೇ ತುಂಬ ಮುಖ್ಯ ಆಗೋದು. ನಾವು ಒಂದು ಹೆಜ್ಜೆ ಇಟ್ಟಾಗ ಜೀವನ ನಮ್ಮ ಕಡೆ 1000 ಹೆಜ್ಜೆ ಇಡುತ್ತೆ. ಆದ್ದರಿಂದ ಇವತ್ತು ನಾವು ಒಂದು ಸರೆಂಡರ್ ಪ್ರಾಕ್ಟೀಸನ್ನು ಕೂಡ ಮಾಡೋಣ. ಸೊ ಥರ್ಡ್ ಪಾಯಿಂಟ್, ಈ ಟೆಕ್ನಿಕ್ಗೆ ನಿಮಗೆ ಮಾಡೋದಕ್ಕೆ ಏನೇನು ಬೇಕು? ಈ ಟೆಕ್ನಿಕ್ ಪ್ರಾರಂಭಿಸೋ ಮೊದಲು ನೀವು ಕೆಲವು ವಸ್ತುಗಳನ್ನು ರೆಡಿ ಮಾಡ್ಕೊಳ್ಳಿ. ಒಂದು ದೀಪ ಅಥವಾ ಕ್ಯಾಂಡಲ್, 2 ಖಾಲಿ ಪೇಪರ್ಗಳು, 1 ಪೆನ್, ಅಷ್ಟೇ ನಿಮಗೆ ಬೇಕಾಗಿರೋದು. ಸೊ ಈ ಪ್ರಾಕ್ಟೀಸ್ನಲ್ಲಿ, ಈ ಒಂದು ಟೆಕ್ನಿಕ್ನಲ್ಲಿ ನಾವು 2 ಲೆಟರ್ಸ್ ಬರೆಯೋದನ್ನು ಕಲಿತೀವಿ. 4ನೇ ಪಾಯಿಂಟ್, ಫಸ್ಟ್ ಲೆಟರ್. ನಿಮ್ಮ ನೋವುಗಳನ್ನು ಆ ಲೆಟರ್ ಮೇಲೆ ಇರೋದು ಇದ್ದ ಹಾಗೆ ಬರೆದು ಬಿಡಿ. ನೀವೀಗ ದೇವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಯಾವುದನ್ನು ಮರೆಮಾಚಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲ ಹಾಗೆ ಬರೆದು ಬಿಡಿ ಲೆಟರಲ್ಲಿ. ನಿಮ್ಮ ಸಮಸ್ಯೆಗಳು, ನಿಮ್ಮ ಒಳಗಿರುವಂಥ ಹಳೆಯ ಭಯಗಳು, ಹೊಸ ಭಯಗಳು, ನಿಮ್ಮಲ್ಲಿರುವಂಥ ಕೋಪ, ನಿಮ್ಮಲ್ಲಿರೋ ನಿರಾಸೆ, ನಿಮ್ಮ ಗೊಂದಲಗಳು ಮತ್ತು ನಿಮ್ಮ ಕಣ್ಣೀರು, ಯಾವ್ಯಾವ್ದ್ರ ಬಗ್ಗೆ ಎಷ್ಟೆಷ್ಟು ನೋವು ಹಿಡಿದಿಟ್ಕೊಂಡಿದ್ದೀರೋ ಆ ನೋವುಗಳು, ದೈಹಿಕವಾಗಿರ್ಬೋದು ಅಥವಾ ಭಾವನಾತ್ಮಕವಾಗಿರ್ಬೋದು, ಎಲ್ಲ ಬರೆದು ಬಿಡಿ. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್, ದೇವರೇ, ನಾನು ತುಂಬ ಆಯಾಸ ಆಗಿಬಿಟ್ಟಿದ್ದೀನಿ. ದೇವರೇ, ನನಗೆ ಭಯ ಆಗ್ತಿದೆ. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ದೇವರೇ. ನಾನು ತುಂಬ ಒಂಟಿತನನ ಅನುಭವಿಸ್ತಾ ಇದ್ದೀನಿ ದೇವರೇ. ನನ್ನ ರಿಲೇಷನ್ಶಿಪ್ಸ್ ನನಗೆ ತುಂಬ ನೋವು ಕೊಡ್ತಾ ಇದೆ ದೇವರೇ. ನನ್ನ ಆರೋಗ್ಯದ ಬಗ್ಗೆ ತುಂಬ ಚಿಂತೆ ಆಗ್ತಾ ಇದೆ ನನಗೆ. ಸೊ ಈ ಥರ ಯಾವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದರೂ ಅದನ್ನು ಹಾಗೆ ಬರೆದುಬಿಡಿ. ಇದನ್ನು ನೀವು ತುಂಬ ಸುಂದರವಾಗಿ ಚೆನ್ನಾಗಿ ಬರಿಬೇಕು ಅಂತೇನಿಲ್ಲ.
ಜಸ್ಟ್ ನಿಮ್ಮ ಹೃದಯದ ಮಾತುಗಳನ್ನು ಹಾಗೆ ಬರೆದು ಬಿಡಿ ಅಷ್ಟೆ. ಈಗ 5ನೇ ಪಾಯಿಂಟ್, 2ನೇ ಲೆಟರ್. ಇದು ಮಾರ್ಗದರ್ಶನನ ಕೇಳ್ತಾ ಇದ್ದೀವಿ ನಾವು. 1ನೇ ಲೆಟರಲ್ಲಿ ನಾವು ಏನು ಬರೆದ್ವಿ, ನಮ್ಮ ನೋವುಗಳನ್ನು. ಈಗ 2ನೇ ಲೆಟರ್ ತಗೊಳ್ಳಿ. ಈಗ ದೇವ್ರ ಜೊತೆ ನೀವು ಪ್ರಾರ್ಥನೆ ರೂಪದಲ್ಲಿ ಮಾತಾಡ್ತಾ ಇದ್ದೀರಾ. ಈ ಲೆಟರಲ್ಲಿ ಬರೀತಾ ಇದ್ದೀರಾ. ಈ ಲೆಟ್ರಲ್ಲಿ ಹೇಗೆ ಬರೀಬೇಕು ಗೊತ್ತಾ? ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ದೇವರೇ, ನಾನೀಗ ನನ್ನ ಎಲ್ಲ ಭಯಗಳನ್ನು ನಿಮ್ಮ ಬಳಿ ಇಡ್ತಾ ಇದ್ದೀನಿ. ನನಗೆ ಸರಿಯಾದ ದಾರಿ ತೋರಿಸು. ನನ್ನ ರಿಲೇಷನ್ಶಿಪ್ಸಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರೋ ಹಾಗೆ ಮಾಡು. ನನ್ನ ಆರೋಗ್ಯ ಉತ್ತಮವಾಗಿರಲಿ. ನನ್ನ ಜೀವನದಲ್ಲಿ ಸಮೃದ್ಧಿ ಬರಲಿ. ನನಗೆ ಸರಿಯಾದ ನಿರ್ಧಾರಗಳು ತಗೊಳ್ಳುವಂಥ ಜ್ಞಾನನ ಕೊಡು. ನನ್ನೊಳಗೆ ಶಕ್ತಿಯನ್ನು ಜಾಗೃತ ಮಾಡು. ಈ ರೀತಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ಪ್ರಾಮಾಣಿಕವಾಗಿ ಬರೆದುಬಿಡಿ. ಈಗ 6ನೇ ಪಾಯಿಂಟ್, ನಿಮ್ಮ ಬೆಳವಣಿಗೆಗೆ ಪ್ರಾರ್ಥನೆ ಮಾಡಿಕೊಂಡ್ರಿ. ಇದಾದ ಮೇಲೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನೀವು ಬರೀಬೇಕು. ಆ ಪ್ರಾರ್ಥನೆ ಆದಮೇಲೆ ನಾವು ಕೆಲವು ಸಮಸ್ಯೆಗಳನ್ನು ಬದಲಾಗಲಿ ಅಂತ ಕೇಳೋದಿಲ್ಲ, ನಾವು ನಮ್ಮ ಒಳಗೆ ಬೆಳವಣಿಗೆ ಆಗಲಿ ಅಂತ ಕೂಡ ಕೇಳಬೇಕು. ಹೇಗೆ ಗೊತ್ತಾ? ದೇವರೇ, ನನ್ನನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡು. ನನ್ನಲ್ಲಿ ಶಾಂತಿ ಜಾಸ್ತಿ ಮಾಡು. ನನ್ನಲ್ಲಿ ಪ್ರೀತಿ ಹೆಚ್ಚಾಗೋ ಹಾಗೆ ಮಾಡು. ನನ್ನಲ್ಲಿ ತಾಳ್ಮೆ ಹೆಚ್ಚಾಗಲಿ. ನನ್ನಲ್ಲಿ ಕರುಣೆ ಹೆಚ್ಚಾಗಲಿ. ನಾನು ನನ್ನ ಜೀವನಕ್ಕೆ ಮತ್ತು ಬೇರೆಯವರ ಜೀವನಕ್ಕೆ ಆಶೀರ್ವಾದವಾಗಲಿ. ಈ ರೀತಿ ಬರ್ಕೊಳ್ಳಿ. ಇದಾದಮೇಲೆ 7th ಪಾಯಿಂಟ್, ಇದು ಇಂಪಾರ್ಟೆಂಟ್. ಸೈಲೆಂಟಾಗಿ ಕೂತ್ಕೊಳ್ಳಿ. 2 ಲೆಟರ್ಸ್ ಬರೆದು ಮುಗಿಸಿ ಅದಾದಮೇಲೆ ಕೆಲವು ನಿಮಿಷಗಳು ಸೈಲೆಂಟಾಗಿ ಕೂತ್ಕೊಳ್ಳಿ. ಮೈಂಡಲ್ಲಿ ಯಾವ ಯೋಚನೆ ಬೇಡ. ಬರೀ ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಗಮನ ಇಟ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನ ಇಡ್ತಾಯಿರಿ. ಮನಸ್ಸು ಹಗುರ ಆಗುತ್ತೆ. ಅದನ್ನು ಅನುಭವಿಸಿ. ನಿಮ್ಮ ಒಳಗೆ ಒಂದು ಹೊಸ ಶಾಂತಿ ಬರೋದನ್ನು ಅನುಭವಿಸಿ. ಈಗ 8ನೇ ಪಾಯಿಂಟ್, ಫಸ್ಟ್ ಲೆಟರ್ ಬರೆದ್ರಲ್ಲ, ಅದನ್ನು ಬಿಡುಗಡೆ ಮಾಡುವಂಥದ್ದು, ನಿಮ್ಮ ನೋವುಗಳನ್ನು. ಸೊ ಅದನ್ನು ತಗೊಂಡು ಸುರಕ್ಷಿತವಾಗಿ ಸೇಫಾಗಿ ನಿಮ್ಮ ಮುಂದೆ ಇರೋ ಕ್ಯಾಂಡಲ್ ಅಥವಾ ದೀಪದಲ್ಲಿ ಸುಟ್ಟು ಬಿಡಿ, ಅಥವಾ ಸಣ್ಣ 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 ತುಂಡುಗಳಾಗಿ ಅದನ್ನು ನೀವು ಹರಿದು ಬಿಡಿ. ಹೀಗೆ ಮಾಡೋವಾಗ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನಾನು ಈ ನೋವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ, ನಾನು ಈ ಭಯವನ್ನು ಬಿಡ್ತಾ ಇದ್ದೀನಿ, ನಾನು ಈ ಭಾರನ ಬಿಡ್ತಾ ಇದ್ದೀನಿ, ನಾನು ಹೊಸ ಆರಂಭನ ಸ್ವೀಕರಿಸ್ತಾ ಇದ್ದೀನಿ ಅಂತ. ಈಗ 9ನೇ ಪಾಯಿಂಟ್, 2ನೇ ಲೆಟರ್ನ ಏನು ಮಾಡಬೇಕು? 2ನೇ ಲೆಟರ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮ್ಮ ಪೂಜಾ ರೂಮಲ್ಲಿ ಇಟ್ಕೊಳ್ಳಿ, ಅಥವಾ ಎಲ್ಲಾದರೂ ನಿಮಗೆ ಸೇಫ್ ಪ್ಲೇಸ್, ನಿಮ್ಮ ಸೀಕ್ರೆಟ್ ಪ್ಲೇಸ್ ಅಂತ ಜಾಗದಲ್ಲಿ ಇಟ್ಕೊಳ್ಳಿ. ಯಾವಾಗ ಮನಸ್ಸು ದುರ್ಬಲ ಆಗುತ್ತೋ ಆಗ ಈ ಲೆಟರ್ನ ಓದಿ. ಅದು ನಿಮ್ಮ ನಂಬಿಕೆ ಮತ್ತು ನಿಮ್ಮ ನಂಬಿಕೆನ ಮತ್ತೆ ನೆನಪು ಮಾಡುತ್ತೆ ನಿಮಗೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲನೂ ಒಬ್ಬರೇ ಹೊತ್ಕೋಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ಬಿಡೋದು ಕೂಡ ಒಂದು ಶಕ್ತಿನೇ. ಕೆಲವೊಮ್ಮೆ ಸಮರ್ಪಣೆ ಮಾಡೋದು ಕೂಡ ಒಂದು ಪರಿಹಾರನೇ. ಸೊ ಈ ಟೆಕ್ನಿಕ್ನ ನಿಮ್ಮ ಮನಸ್ಸಿಂದ ಮಾಡಿದ ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡಿ. ನಾನು ತ್ರಿವೇಣಿ, ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.